ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್, ಶಿವಮೊಗ್ಗ. ಈಗ ಲಾಸ್ಟ್ ನನ್ನ OPD ಒಂದು ಪೇಷಂಟ್ ಬಂದಿದ್ರು ನನ್ನ ಹತ್ರ. ಎಲ್ಲೋ ಹೊರಗಡೆ ಸ್ಕ್ಯಾನ್ ಮಾಡಿದ್ದಾರೆ, ಅವರ ಓವರೀಸ್ ಅಲ್ಲಿ ಒಂದು ಹಲ್ ಬೆಳೆದಿದೆ ಅಂತ ಬಂದಿದ್ರು. ಅವರು ತುಂಬಾ ಆಶ್ಚರ್ಯಕರವಾಗಿ ಆಮೇಲೆ ತುಂಬಾ ಬೇಜಾರು ಮಾಡ್ಕೊಂಡು ಬಂದಿದ್ರು ನನ್ನ ಹತ್ರ. ಸರ್, ನನ್ನ ಓವರೀಸ್ ಅಲ್ಲಿ ಹಲ್ ಬೆಳೀತಾ ಇದೆಯಂತೆ ಅಂತ. ಆಮೇಲೆ ನಾನು ಅನ್ಕೊಂಡೆ ಇದೇನಿದು ಓವರೀಸ್ ಅಲ್ಲಿ ಹಲ್ ಬೆಳೆಯೋಕೆ ಹೇಗೆ ಅಂತ ಹೇಳಿ ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದೆ. ಅದರಲ್ಲಿ ಒಂದು ಮೆಚೂರ್ ಸಿಸ್ಟಿಕ್ ಟೆರಟೋಮಾ ಅಥವಾ ಡರ್ಮಾಯ್ಡ್ ಸಿಸ್ಟ್ ಅಂತ ಇತ್ತು. ಹಾಗಾಗಿ ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಹೇಳಿ ತಮ್ಮ ಮುಂದೆ ಇದ್ದೀನಿ. ಈ ಓವರೀಸ್ ಅಲ್ಲಿ ಹಲ್ ಬೆಳೆಯೋದು ಅಂತಂದ್ರೆ ಏನಂತಂದ್ರೆ, ಈ ಓವರೀಸ್ ಅಂದ್ರೆ ಅಂಡಾಶಯದಲ್ಲಿ ಅದೊಂದು ಗಡ್ಡೆ ಆಗತ್ತೆ. ಎಂತ ಗಡ್ಡೆ ಅಂತಂದ್ರೆ, ಅದಕ್ಕೆ ಈ ಎಲ್ಲಾ ಜರ್ಮ್ ಲೇಯರ್ಸ್ಗಳು ಕೂಡ ಬೆಳಿಬೋದಂತ ಒಂದು ಸಿಸ್ಟ್ಗಳಾಗತ್ತೆ. ಅದಕ್ಕೆ ಆ ಜರ್ಮ್ ಸೆಲ್ ಟ್ಯೂಮರ್ಸ್ ಅಲ್ಲಿ ಒಂದು ವಿಶಿಷ್ಟವಾದ ಒಂದು ಇದನ್ನ ಮೆಚೂರ್ ಸಿಸ್ಟಿಕ್ ಟೆರಟೋಮಾ ಅಥವಾ ಡರ್ಮಾಯ್ಡ್ ಸಿಸ್ಟ್ ಅಂತ ಕರಿತೀವಿ. ಇದು 99% ಬಿನೈನ್ ನೇಚರ್ ಆಗಿರುತ್ತೆ, ಅಂದ್ರೆ ಕ್ಯಾನ್ಸರ್ ಅಲ್ಲ. ಇನ್ನು 1% ಇಮ್ಮೆಚೂರ್ ಟೆರಟೋಮಾ ಅಂತ ಏನಿರುತ್ತೆ, ಅದು ಕ್ಯಾನ್ಸರ್ ಆಗಿರಬಹುದು. ಹೇಗೆ ಗೊತ್ತಾಗುತ್ತೆ ಇದು ಅಂತಂದ್ರೆ, ಒಂದು ಅಲ್ಟ್ರಾಸೌಂಡ್ ಮುಖಾಂತರ, ಅಥವಾ ಈಗ ನಿಮ್ಗೆ ತುಂಬಾ ಹೊಟ್ಟೆ ನೋವು ಬಂತು, ಏನಾದರೂ ಆಕಸ್ಮಿಕವಾಗಿ ಒಂದು ಇನ್ಸಿಡೆಂಟಲ್ ಫೈಂಡಿಂಗ್ ಇರಬಹುದು, ಅಥವಾ ತುಂಬಾ ಹೊಟ್ಟೆ ನೋವು ಬಂತು ಅಥವಾ ಬ್ಲೀಡಿಂಗ್ ಆಗ್ತಿದೆ ಅತಿಯಾಗಿ ಅಂತ ಹೋದಾಗ ನಿಮಗೆ ಇದನ್ನ ಕಂಡುಹಿಡಿಯಬಹುದು. ಅಂದ್ರೆ ಅಲ್ಟ್ರಾಸೌಂಡ್ ಮುಖಾಂತರ ಇರ್ಬೋದು, CT ಸ್ಕ್ಯಾನ್ ಅಥವಾ MRI ಮುಖಾಂತರ ಇದನ್ನ ಕಂಡುಹಿಡಿಯಬಹುದು. ಏನಪ್ಪಾ ಇದು ಮೆಚೂರ್ ಸಿಸ್ಟಿಕ್ ಟೆರಟೋಮಾ, ಏನ್ ಸಮಸ್ಯೆ ಮಾಡುತ್ತೆ ನಮ್ಗೆ ಅಂತ ಕೇಳ್ಬೋದು ನೀವು. ಈ ಮೆಚೂರ್ ಸಿಸ್ಟಿಕ್ ಟೆರಟೋಮಾ ಅಥವಾ ಡರ್ಮಾಯ್ಡ್ ಸಿಸ್ಟ್ಗಳು ಸಾಮಾನ್ಯ ಮಧ್ಯ ಗಾತ್ರ ಅಥವಾ ಮೀಡಿಯಂ ಸೈಜ್ ಟ್ಯೂಮರ್ಸ್, ಅಂದ್ರೆ ಸ್ಮಾಲ್ ಟು ಮೀಡಿಯಂ ಸೈಜ್ ಟ್ಯೂಮರ್ಸ್, ಅಂದ್ರೆ ಲೆಸ್ ದನ್ 5 to 6 ಸೆಂಟಿಮೀಟರ್ಸ್ ಇರುತ್ತೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ತುಂಬಾ ಜಾಸ್ತಿ ಇದ್ರೂ ಇರ್ಬೋದು. ಹೀಗಾಗಿ ಇದು ಆಮೇಲೆ ಆಂಟೀರಿಯರ್ ಫಾರ್ನಿಕ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಇರೋ ಅಂತ ಒಂದು ವಿಶೇಷವಾದ ಗಡ್ಡೆ ಇದು ಡರ್ಮಾಯ್ಡ್ ಸಿಸ್ಟ್. ಯಾಕೆ ಇದ್ರ ಬಗ್ಗೆ ನಾವು ಅಷ್ಟು ಮುಂಜಾಗ್ರತೆ ವಹಿಸ್ತೀವಿ ಅಂತ ಅನ್ನೋದಾದ್ರೆ, ಈ ಡರ್ಮಾಯ್ಡ್ ಸಿಸ್ಟ್ಗಳ ರೀತಿನೇ ಹಾಗೆ, ಅದು ನಾನಾ ವಿಧವಾದ ಕಾಂಪ್ಲಿಕೇಶನ್ಗೆ ಎಡೆ ಮಾಡಿಕೊಡುತ್ತೆ. ಒಂದು, ಅದು ಟಾರ್ಷನ್ ಅಂತ ಆಗತ್ತೆ. ಅಂತಂದ್ರೆ ಆ ಓವರೀಸ್ ಅಥವಾ ಟ್ಯೂಬ್ಸ್ಗಳು ತನ್ನ ಸುತ್ತ ತಾನೇ ಸುರುಳಿ ಸುತ್ತಿ ಅದಕ್ಕೆ ರಕ್ತ ಸಂಚರಣೆ ಕಡಿತಗೊಂಡು ಈ ಓವರೀಸ್ ಕೊಳೆಯಂತ ಸ್ಥಿತಿಗೆ ಬರ್ಬೋದು. ಅಂತ ಒಂದು ಸ್ಥಿತಿಗೆ ಅಂದ್ರೆ ಟಾರ್ಷನ್ ಅಂತ ಕರಿತೀವಿ. ಈ ಡರ್ಮಾಯ್ಡ್ ಸಿಸ್ಟ್ಗಳಿದ್ರೆ ಈ ಟಾರ್ಷನ್ ಅಂತ ಆಗೋ ಚಾನ್ಸಸ್ ಜಾಸ್ತಿ. ಆನಂತರ ಅದು ರಪ್ಚರ್ ಆಗ್ಬೋದು. ರಪ್ಚರ್ ಆಗಿ ಒಳಗಡೆ ಎಲ್ಲ ಪೆರಿಟೋನೈಟಿಸ್ ಅಂತ ಆಗ್ಬೋದು. ಆಮೇಲೆ ಈ ಡರ್ಮಾಯ್ಡ್ ಸಿಸ್ಟ್ ಒಳಗೆ ಬ್ಲೀಡಿಂಗ್ ಕೂಡ ಆಗ್ಬೋದು. ಆಮೇಲೆ ಪೆಲ್ವಿಕ್ ಪ್ರೆಷರ್ ಪೇಯ್ನ್ ಬರ್ಬೋದು. ಅಂದ್ರೆ ಎಲ್ಲೋ ಒಂದು ಕೂತ್ಕೊಂಡಿರ್ತೀರಿ, ಏನೋ ಒಂದು ಲೋವರ್ ಅಬ್ಡಮ್ನಲ್ಲಿ ಭಾರವಾಗಿ ನಿಮ್ಗೆ ಎಳೆದಂಗೆ ಅಂತ ಫೀಲಿಂಗ್ ಬರ್ಬೋದು. ಸೊ ಹಾಗಾಗಿ ಈ ಡರ್ಮಾಯ್ಡ್ ಸಿಸ್ಟ್ಗಳು ಮಹತ್ವ ಪಡೆಯುತ್ತೆ. ಆಯ್ತಪ್ಪ, ಈಗ ನಾವು ಇಷ್ಟೆಲ್ಲ ಇದೆ, ಏನ್ ಮಾಡಬಹುದು, ಏನ್ ಹೇಗೆ ಕಂಡುಹಿಡಿಬಹುದು ಅಂತಂದ್ರೆ, ಈ ಡರ್ಮಾಯ್ಡ್ ಸಿಸ್ಟ್ ಅಲ್ಲಿ ನಾನು ಹೇಳಿದಾಗೆ ಎಲ್ಲ ಜರ್ಮ್ ಲೇಯರ್ಸ್ಗಳು ಕೂಡ ಸೇರ್ಕೊಂಡಿರುತ್ತೆ. ಅಂದ್ರೆ ಅದರಲ್ಲಿ ಹಲ್ಲು ಬೆಳಿಬಹುದು, ನಮ್ಮ ತಲೆ ಕೂದಲು ಬೆಳಿಬಹುದು, ಚರ್ಮ ಬೆಳಿಬಹುದು. ಅಕೇಶನಲ್ಲಿ ಕೆಲವು ಸ್ಟಡೀಸ್ ಅಲ್ಲಿ ಹೇಳ್ತಾರೆ ಕಣ್ಣು ಕಿವಿ ಎಲ್ಲ ಬೆಳೆದಿದೆ ಅದ್ರ ಒಳಗಡೆ ಅಂತ. ಎಲ್ಲ ಜರ್ಮ್ ಲೇಯರ್ಸ್ ಕೂಡ ಬೆಳಿಬಹುದು. ಹೀಗಾಗಿ ಅಲ್ಟ್ರಾಸೌಂಡ್ ಅಲ್ಲಿ ಹೇಗೆ ಕಂಡುಹಿಡಿತಾರೆ ಸರ್ ನಮ್ಮ ಹತ್ರ? ಈಗ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಲ್ಟ್ರಾಸೌಂಡ್ ಅಲ್ಲಿ? ಈ ಅಲ್ಟ್ರಾಸೌಂಡ್ ಅಂತ ಅಂದ್ರೆ ಟ್ರಾನ್ಸ್ವಜೈನಲ್ ಅಲ್ಟ್ರಾಸೌಂಡ್ ಮಾಡಿದಾಗ 5 ಕ್ಯಾರೆಕ್ಟರಿಸ್ಟಿಕ್ ಹಾಲ್ ಮಾರ್ಕ್ಸ್ ನೋಡಬಹುದು. ಅದರಲ್ಲಿ ಒಂದು ಡರ್ಮಾಯ್ಡ್ ನಾಡ್ಯೂಲ್ ಅಂತ, ಅಥವಾ ರಾಕಿಟಾನ್ಸ್ಕಿ ನಾಡ್ಯೂಲ್ ಅಂತ ಕರಿತೀವಿ. ಅದು ಹೈಪರ್ ಎಕೋಯಿಕ್ ನಾಡ್ಯೂಲ್ ಇರುತ್ತೆ ಒಂದು. ಎರಡನೇದು ಡರ್ಮಾಯ್ಡ್ ಪ್ಯಾಚಸ್ ಅಂತ ಕರೀತಾರೆ. ಡರ್ಮಾಯ್ಡ್ ಪ್ಯಾಚಸ್ ಅಂತಂದ್ರೆ ಈ ಕೂದಲು ಎಲ್ಲ ಇದ್ದಾಗ ಅದು ಗ್ರೌಂಡ್ ಕ್ಲಾಸ್ ಅಪಿಯರೆನ್ಸ್ ತರ ಇರುತ್ತೆ. ಮೂರನೇದು ಟಿಪ್ ಆಫ್ ಐಸ್ಬರ್ಗ್ ಸೈನ್ ಅಂತ ಕರೀತಾರೆ. ಇದರಲ್ಲಿ ಮಲ್ಟಿಪಲ್ ಫ್ಲೂಯಿಡ್ ಲೆವೆಲ್ಸ್ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಈ ಸಮುದ್ರದಲ್ಲಿ ಒಂದು ಈ ಹಿಮಗಡ್ಡೆ ಮುಳುಗ್ದಂತ ಒಂದು ಸೂಚನೆ ಕಾಣುತ್ತೆ. ಇದು ಟಿಪ್ ಆಫ್ ಐಸ್ಬರ್ಗ್ ಸೈನ್ ಅಂತ ಕರೀತಾರೆ. ಮಲ್ಟಿಪಲ್ ಫ್ಲೂಯಿಡ್ ಲೆವೆಲ್ಸ್ ಹೇಳಿದ್ದೀನಿ. ಆನಂತರ ವಿಶೇಷವಾಗಿ ಇದರಲ್ಲಿ ಹೈಪರ್ ಎಕೋಯಿಕ್ ಸ್ಪಾಟ್ಸ್ ಇರುತ್ತೆ. ಹಾಗಾಗಿ ಇದನ್ನ ಈ 5 ಕ್ಯಾರೆಕ್ಟರಿಸ್ಟಿಕ್ ಸೈನ್ ನಿಂದ ಇದನ್ನ ಡರ್ಮಾಯ್ಡ್ ಸಿಸ್ಟೆ ಅಂತ ಕಂಡುಹಿಡಿಬಹುದು. ಇದಕ್ಕೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂದ್ರೆ ಬೇರೆ ತರ ಈ ತರ ಯಾವ್ದು ಗಡ್ಡೆಗಳು ಕಾಣಬಹುದು ಸರ್ ಅಂತಂದ್ರೆ, ಒಂದು ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಎಂಡೋಮೆಟ್ರಿಯೋಮಾ ಅಂತ ಒಂದು ಗಡ್ಡೆಗಳು ಈ ತರನೇ ಪ್ರೆಸೆಂಟ್ ಮಾಡಬಹುದು. ಸೊ ಹಾಗಾಗಿ ಇದನ್ನ ಈ ಡರ್ಮಾಯ್ಡ್ ಸಿಸ್ಟ್ನ ವಿಶೇಷಗಳಿದು. ಏನ್ ಮಾಡ್ಬೇಕು ಸರ್? ಆಯ್ತು, ನಮ್ಗೆ ಇವತ್ತು ಡರ್ಮಾಯ್ಡ್ ಸಿಸ್ಟ್ ಇದೆ, ಅದನ್ನ ಹೇಗೆ ನಾವು ಸರಿಪಡಿಸ್ಕೋಬಹುದು ಹೇಗೆ ಅಂತ ಅನ್ನೋದಾದ್ರೆ, ಇದನ್ನ ಲ್ಯಾಪ್ರೋಸ್ಕೋಪಿ ಮುಖಾಂತರ ಸಿಸ್ಟೆಕ್ಟಮಿ ಮಾಡಬೇಕಾಗತ್ತೆ.
ಈ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದನ್ನ ಒಂದು ವಿಡಿಯೋನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈ ಡರ್ಮಾಯ್ಡ್ ಸಿಸ್ಟ್ನ ಸುತ್ತಲೂ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಎಂಡೋ ಬ್ಯಾಗ್ನ ಇಟ್ಬಿಟ್ಟು ಅದ್ರ ಒಳಗಡೆನೆ ಡಿಸೆಕ್ಟ್ ಮಾಡಿ ಅದ್ರ ಕಂಟೆಂಟ್ ಸ್ಪಿಲ್ ಆಗ್ದಂಗೆ ಹೊರಗೆ ತೆಗಿತೀವಿ. ಹಾಗಾಗಿ ಇದನ್ನ ಎಂಡೋ ಬ್ಯಾಗ್ ಟೆಕ್ನಿಕ್ ಮುಖಾಂತರ ಲೆಪ್ರೋಸ್ಕೋಪಿಯಿಂದ ಹೊರಗೆ ತೆಗಿಬೋದಾಗಿದೆ. ಯಾಕೆಂದ್ರೆ ಇದ್ರ ಕಂಟೆಂಟ್ಸ್ ತುಂಬಾ ಸ್ಟಿಕ್ಕಿ ಇರುತ್ತೆ, ಆಯಿಲಿ ಇರುತ್ತೆ. ಹಾಗಾಗಿ ಅದೇನಾದ್ರು ಸ್ಪಿಲ್ ಆಯ್ತು ಅಂದ್ರೆ ಪೆರಿಟೋನೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೆಪ್ರೋಸ್ಕೋಪಿ ಮುಖಾಂತರ, ಎಂಡೋಬ್ಯಾಗ್ ಟೆಕ್ನಿಕ್ ಮುಖಾಂತರ ಇದನ್ನು ಹೊರಗೆ ತೆಗೆಸ್ಕೊಳ್ಳೋದು ಇದಕ್ಕೆ ಸೂಕ್ತ ಪರಿಹಾರ. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಸಿಸ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.